ಬಾಣಂತಿಯರ ಸಾವು ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ. ಬಾಗಲಕೋಟೆ ನಗರದ ಬಸವೇಶ್ವರ ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಮಹಿಳಾ ಮೋರ್ಚಾ ವತಿಯಿಂದ ಶುಕ್ರವಾರ ಬಾಣಂತಿಯರ ಸರಣಿ ಸಾವು ಖಂಡಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಶಿವಾನಂಜನಲ್ಲಿರುವ ಬಿಜೆಪಿ ಕಾರ್ಯಾಲಯದಿಂದ ಬಸವೇಶ್ವರ ವೃತ್ತದವರೆಗೂ ಪಾದಯಾತ್ರೆ ಮೂಲಕ ಆಗಮಿಸಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕರಾದ ಡಾಕ್ಟರ್ ವೀರಮಚಂದ್ರಮಠ ಅವರು, ಸಕಾಲಕ್ಕೆ ವೈದ್ಯಕೀಯ ಉಪಲಬ್ಧತೆ ಸಿಗದಿರುವ ಕಾರಣ ಅತಿ ಹೆಚ್ಚು ಜನ ಬಾಣಂತಿಯರ ಸಾವು ಕರ್ನಾಟಕದಲ್ಲಿ ನೋಡುತ್ತಿದ್ದೇವೆ. ಹಿಂದೆ ಎಂದೂ ಈ ರೀತಿಯ ಸಾವುಗಳನ್ನು ಕಂಡಿದ್ದಿಲ್ಲ. ಸರ್ಕಾರ ಇದರ ಬಗ್ಗೆ ಗಂಭೀರ ಕ್ರಮ ತೆಗೆದುಕೊಳ್ಳದ ಕಾರಣ ಇಂದು ಅನಿವಾರ್ಯವಾಗಿ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ವತಿಯಿಂದ ಪ್ರತಿಭಟನೆ ಮಾಡುತ್ತಿದೆ. ಕೂಡಲೇ ಬಾಣಂತಿಯರ ಸಾವಿಗೆ ಸರ್ಕಾರ ನೈತಿಕ ಹೊಣೆ ಹೊತ್ತು ಆರೋಗ್ಯ ಮಂತ್ರಿ ಕೂಡಲೇ ರಾಜೀನಾಮೆ ಕೊಡಬೇಕು. ಮುಂದೆ ಬಾಣಂತಿಯರ ಸುರಕ್ಷತೆಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದರು. ರಾಜ್ಯ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಡಾಕ್ಟರ್ ವಿಜಯಲಕ್ಷ್ಮಿ ತುಂಗರ್ ಮಾತನಾಡಿ, ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಾಗುತ್ತಿದ್ದರೂ ಕಾಂಗ್ರೆಸ್ ಸರ್ಕಾರ ಮಾತ್ರ ಇನ್ನೂ ನಿದ್ರೆಯಿಂದ ಎಚ್ಚರವಾಗಿಲ್ಲ. ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳು ಶವಗಾರವಾಗುತ್ತಿವೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡಲೇ ರಾಜೀನಾಮೆ ನೀಡಿ ತನಿಖೆ ಎದುರಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ವಿಜಯಲಕ್ಷ್ಮಿ ತುಂಗರ್, ಭಾಗ್ಯ ಉದ್ನೂರ್, ವೈಷ್ಣವಿ ಬಾಗೇವಾಡಿ, ಸುಜಾತಾ ಸಿಂಧೆ, ಭಾಗೀರಥಿ ಪಾಟೀಲ್, ನಗರಸಭೆ ಅಧ್ಯಕ್ಷೆ ಸವಿತಾ ಲಂಕೆನವರ್, ಕಾವೇರಿ ರಾಠೋಡ್, ಗೀತಾ ಸೂರ್ಯವಂಶಿ, ಶಶಿಕಲಾ ಮಜ್ಗಿ, ಪಾರ್ವತಿ ವಗ್ಗಿ, ಸಾರ್ವತಿ ಜೋಗರ್, ಶಿವಲೀಲಾ ಪಟ್ಟಣಶೆಟ್ಟಿ, ಡಾಕ್ಟರ್ ಎಸ್.ಎಂ. ದಡ್ಡೇನವರ್, ರಾಜು ನಾಯ್ಕರ್, ಸತ್ಯನಾರಾಯಣ ಹೇಮಾದ್ರಿ, ಸುರೇಶ್ ಕೊನ್ನೂರ್, ಗುಂಡೂರಾವ್ ಶಿಂದೆ, ಬಸವರಾಜ್ ಉಣಗುದ್, ಉಮೇಶ್ ಹಂಚನಾಳ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಪಿಡುಗಾಗಿ ಪರಿಣಮಿಸಿದೆ ಇವತ್ತಿನ ದಿನ. ತಾಯಿಗಳಿಗೂ ಮತ್ತು ಹುಟ್ಟುವ ಮಗುವಿಗೂ ಕೂಡ ಒಂದು ಒಳ್ಳೆಯ ಮೆಡಿಕಲ್ ಸೌಲಭ್ಯ ಸಿಗದೆ ಇವತ್ತು ಅವರು ಸಾವನ್ನಪ್ಪುವಂಥದ್ದು ಹಿಂದೆಂದೂ ಈ ರೀತಿ ಆಗಿಲ್ಲ. ಅಷ್ಟೊಂದು ಜನ ಬಾಣಂತಿಯರು ಮತ್ತು ತಾಯಿ ಮಕ್ಕಳು ಸಾಯುವುದನ್ನು ನಾವು ನೋಡಿದ್ದೇವೆ. ಯಾಕಂದ್ರೆ ಬಡವರ ಹೆಚ್ಚು ಸರ್ಕಾರಿ ದವಾಖಾನೆಗೆ ಹೋಗ್ತಾರೆ. ಬಹಳ ಜನರಿಗೆ ಖಾಸಗಿ ಆಸ್ಪತ್ರೆಗೆ ಹೋಗಕ್ಕೆ ಆಗೋದಿಲ್ಲ. ಸರ್ಕಾರಿ ಆಸ್ಪತ್ರೆಯೊಳಗೆ ಯಾವುದೇ ರೀತಿಯ ಸೌಲಭ್ಯ ಇರುವುದಿಲ್ಲ. ನಾವು ನೋಡಿದ್ದೀವಿ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಯನ್ನ. ಆ ಸೌಲಭ್ಯ ವಂಚಿತರಾದಂಥ ತಾಯಂದಿರು ಸಕಾಲಕ್ಕೆ ಅವರಿಗೆ ಒಂದು ವೈದ್ಯಕೀಯ ಉಪಲಬ್ಧತೆ ಸಿಗದೇ ಇರೋದ್ರಿಂದ ಅತಿ ಹೆಚ್ಚು ಸಾವನ್ನು ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಸರ್ಕಾರದ ಬಗ್ಗೆ ಯಾವುದೇ ಗಂಭೀರವಾದಂಥ ಒಂದು ಕ್ರಮವನ್ನು ತಗೊಳ್ತಾ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ಅನಿವಾರ್ಯವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲಾ ತಾಲೂಕುಗಳಲ್ಲಿ ನಾವು ಹೋರಾಟ ಮಾಡುವಂತದ್ದು, ಸರ್ಕಾರದ ಗಮನ ಸೆಳೆಯುವಂತದ್ದು ಅನಿವಾರ್ಯವಾಗಿದೆ ಅಂತ ಹೇಳ್ತಾ, ಈ ಬಾಣಂತಿಯರ ಸಾವಿಗೆ ಸರ್ಕಾರ ಹೊಣೆ ಹೊತ್ತು ಯಾರು ಆರೋಗ್ಯ ಮಂತ್ರಿ ಇದ್ದಾರೆ ಅವರು ಕೂಡಲೇ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಮತ್ತೆ ಸಾರಿಗೆಯನ್ನು ಬಸ್ ದರವನ್ನು ಹೆಚ್ಚು ಮಾಡಕತ್ತಾರೆ. ಅಂದ್ರೆ ಇದ್ದರ ಸಾಕಾರನ ಮತ್ತಿಟ್ಟು ಸಾಕಾರ ಮಾಡುದು, ಇದ್ದರ್ದು ತಗೊಂಡು ಬಂತು ಬಡ್ರ ಮಾಡುದು, ಬಡ್ರನ್ನ ಮಾಡುದು, ಸಾಕಾರನ ಮಾಡುದು. ಏನಿದೆ ಇವರು ನಿಡುವಳಿ ಏನಿದೆ ಕಾಂಗ್ರೆಸ್ ಸರ್ಕಾರದ್ದು ಬಹಳ ಕೆಟ್ಟದ್ದೈತಿ. ಆ ಕಾರಣ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಕತ್ತೀವಿ. ಅದಿನ್ನೂ ಉಗ್ರ ಪ್ರತಿಭಟನೆ ಮಾಡಬೇಕಾದಂತ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿ ಬರ್ತೈತಿ. ಅದನ್ನ ಸರ್ಕಾರಕ್ಕೆ ಒಂದು ರೀತಿ ವಿಜಯಲಕ್ಷ್ಮಿ ಅಕ್ಕ ತುಂಗಳ ಅವರಿಗೂ ಕೂಡ ಸ್ವಾಗತ ಕೋರುತ್ತೀವಿ. ಈಗ ಈ ಪ್ರತಿಭಟನೆ ವಿರುದ್ಧ ತುಂಗಳಕ್ಕ ಅವರು ಮಾತಾಡಬೇಕು. ಬಾಗಲಕೋಟೆ ಮಹಿಳಾ ಮೋರ್ಚಾದ ಅಧ್ಯಕ್ಷರೇ, ಜಿಲ್ಲೆಯ ಎಲ್ಲ ಕಳೆದ ಒಂದು ತಿಂಗಳಿಂದ ಸಾವು ರಾಜ್ಯದಲ್ಲಿ ಒಂದು ದೊಡ್ಡ ಸದ್ದನ್ನು ಮಾಡಿದೆ. ಇದು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ನಡೆದಾಗ ಮಹಿಳಾ ಮೋರ್ಚಾ ಇದನ್ನು ಹೋರಾಟಕ್ಕಾಗಿ ಕೈಗೆತ್ತಿಕೊಳ್ಳಬೇಕಾಯ್ತು. ಪರಿಹಾರ ಘೋಷಣೆಯಲ್ಲಿ ಕೂಡ ಕಾರ್ಯಕ್ರಮವನ್ನ ತೋರಿಸಿದ್ರು. ಅದೇ ರೀತಿ ಮುಂದೆ ಈ ಸರಣಿ ಸಾವುಗಳು ಮುಂದುವರೆದು ಮೊನ್ನೆ ಆರೋಗ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಎಲ್ಲ ಮಹಿಳಾ ಮೋರ್ಚಾದ ಮಹಿಳೆಯರ ವತಿಯಿಂದ ನಾನು ಹೇಳುತ್ತಿದ್ದೇನೆ. ಇಷ್ಟು ಹೇಳಿ ಮಾತಿಗೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್.
ಧಿಕ್ಕಾರ ಶಿಶುಗಳ ಹತ್ಯೆಗೆ ಕಾರಣೀಭೂತ ದಿನೇಶ್ ಗುಂಡೂರಾವ್ ಅವರಿಗೆ ಧಿಕ್ಕಾರ